Hi everyone, welcome back to Lekana's vlog. ಇಂಡಿಯನ್ ರೆಸ್ಟೋರೆಂಟಲ್ಲೇ ಫೇಮಸ್ ಆದಂಥ ಒಂದು ಚಾಟ್ ಇದು. ಒಂದು ಪ್ಲೇಟ್ಗೆ ಸುಮಾರು 300-400 ರೂಪಾಯಿ ಆಗುತ್ತೆ. ಇದನ್ನು ಮನೇಲೇ 10 ನಿಮಿಷದಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ, ಬನ್ನಿ. ನಾನು ಮೊದಲಿಗೆ ಒಂದು ಜೋಳ ತಗೊಂಡು ಅದನ್ನು ನೀಟಾಗಿ ಬಿಡಿಸಿ ಒಂದು ಬೌಲ್ಗೆ ತೊಳೆದು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ ಪುಡಿ, ಮೆಣಸಿನ ಪುಡಿ ಮತ್ತು ಖಾರ ಮೆಣಸಿನ್ಕಾಯಿ ಪುಡಿ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಜೊತೆಗೆ ಸ್ವಲ್ಪ 2 ಟೇಬಲ್ ಸ್ಪೂನ್ ಆಫ್ ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನೀಟಾಗಿ ಕೋಟ್ ಮಾಡಬೇಕಾಗತ್ತೆ. ನೀರು ಯಾವುದೇ ಕಾರಣಕ್ಕೂ ಹಾಕ್ಕೊಳ್ಬೇಡಿ. ಒಂದೊಂದ್ಸತಿ ಕಾರ್ನ್ಫ್ಲೋರ್ ಏನಾದರೂ ಜೋಳಕ್ಕೆ ಅಂಟುತ್ತಿಲ್ಲ ಅಂತಂದರೆ ಸ್ವಲ್ಪ ಆಯಿಲ್ನ ಯೂಸ್ ಮಾಡ್ಕೊಳ್ಬೋದು. ಆದರೆ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬಾರ್ದು. ಮತ್ತು ಅದನ್ನು ನೀಟಾಗಿ ಕೋಟಿಂಗ್ ಮಾಡಿದ್ರೆ ಈ ಥರ ಕಾಣುತ್ತೆ ನೋಡಿ. ಈ ಥರ ಕೋಟಿಂಗ್ ಮಾಡಿದ್ರೆ ಪರ್ಫೆಕ್ಟಾಗಿ ನೀವು ಕ್ರಿಸ್ಪಿ ಕಾರ್ನ ರೆಡಿ ಮಾಡ್ಬೋದು. ರೆಡಿ ಮಾಡಿ ಇಟ್ಕೊಂಡಿರೋ ಕ್ರಿಸ್ಪಿ ಕಾರ್ನ್ನ ಕಾದಿರೋ ಎಣ್ಣೆಗೆ ಈ ಥರ ಬಿಡಬೇಕಾಗತ್ತೆ. ನಾನು ನೆಕ್ಸ್ಟ್ ಒಂದು ಸ್ಪೂನ್ ತಗೊಂಡು ಎಲ್ಲ ಬಿಡಿ ಬಿಡಿ ಮಾಡ್ತಿದ್ದೀನಿ. ಯಾಕಂದರೆ ನಾವು ಎಣ್ಣೆಗೆ ಹಾಕ್ತಾ ಇದ್ದಂಗೆ ನಾವು ಅದನ್ನು ಬಿಡಿ ಬಿಡಿಯಾಗಿ ಹಾಕೋದಕ್ಕಾಗಲ್ಲ. ಸೊ ಅದಕ್ಕೆ ಸ್ಪೂನ್ ತಗೊಂಡು ನೀಟಾಗಿ ಬಿಡಿಸ್ತಾ ಇದ್ದೀನಿ. ಎಲ್ಲನೂ ಬಿಡಿಸಿ ಇದು ಡೀಪ್ ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನು ನೀವು ಎತ್ತಿ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟು ಒಂದು ಬೌಲಿಗೆ ಒಂದು ಮೀಡಿಯಮ್ ಸೈಜ್ ಆಫ್ ಆನಿಯನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ಸಣ್ಣಗೆ ಹೆಚ್ಚಿದ್ದೀನಿ. ಅದಕ್ಕೆ ನಾವು ರೆಡಿ ಮಾಡಿಕೊಂಡಿರೋಂಥ ಕ್ರಿಸ್ಪಿ ಕಾರ್ನ್ ಮತ್ತು ಆನಿಯನ್ ಸ್ಪ್ರಿಂಗ್ಸ್ನ ಮೇಲ್ಗಡೆ ಸುಮ್ಮನೆ ಗಾರ್ನಿಷ್ ಮಾಡೋದಕ್ಕೆ ಹಾಕಿದ್ದೀನಿ. ಇದಿಷ್ಟು ಹಾಕಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ ಲೆಮನ್ನ ಸ್ಕ್ವೀಸ್ ಮಾಡಿ ಹಾಕಬೇಕು. ನಿಮಗೇನಾದರೂ ಇನ್ನೂ ಎಕ್ಸ್ಟ್ರಾ ಟಾಪಿಂಗ್ಸ್ ಬೇಕು ಅಂತಂದರೆ ನೀವು ಚಾಟ್ ಮಸಾಲ ಹಾಕ್ಬೋದು, ಆಮ್ಚೂರ್ ಪೌಡರ್ ಹಾಕೊಬೋದು, ಈವನ್ದೋ ನೀವು ಖಾರದ ಪುಡಿನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು. ಬಟ್ ಇದೆಲ್ಲ ನಾನು ಕೋಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ರಿಂದ ನನಗದು ನೆಸೆಸಿಟಿ ಇರಲಿಲ್ಲ. ಟೀ ಟೈಮಲ್ಲಿ ಈ ಥರ ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ಕೊಡಿ. ಅಬ್ಸಲ್ಯೂಟ್ಲಿ ನಿಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಳಿಗಂತೂ ಹೊರ್ಗಡೆ ಫುಡ್ಸ್ಗೆ ಅಡಿಕ್ಟ್ ಮಾಡೋ ಬದಲು ಇದೇ ಥರ ನಾವು ದಿನ ಒಂದೊಂದು ರೆಸಿಪಿ ಮಾಡ್ಕೊಂಡು ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ಹೋಮ್ ಮೇಡ್ ಫುಡ್ಸ್ನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಥರ ಇನ್ನಷ್ಟು ರೆಸಿಪೀಸ್ನ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.